ತುಂಬ ಖುಷಿ ಇದೆ. ಈಗಿನ ಒಂದು ಸಿನಿಮಾ ಪ್ರಪಂಚದಲ್ಲಿ ಹೇಗಿದೆ ಅಂತಂದರೆ, ಒಬ್ಬ ನಾಯಕಿ ನಟಿ ಅಂತ ಹೆಸರಿಗೆ ಮಾತ್ರ, ಆದರೆ ಅವರ ಪಾತ್ರ, ಅವರಿಗೆ ಇರುವಂಥ ಸ್ಪೇಸ್, ಅವರಿಗೆ ಪರ್ಫಾರ್ಮ್ ಮಾಡಲಿಕ್ಕೊಂದು ಏನು ಸ್ಪೇಸ್ ಆಗಿರಲಿ, ಅವಕಾಶ ಆಗಿರಲಿ ಕಡಿಮೆನೇ ಇರುತ್ತೆ. ನಾಯಕಿ ನಟಿ ಸಿನಿಮಾದಲ್ಲಿ ಹೆಸರಿಗೆ ಇರ್ತಾಳೆ, ಆದರೆ ಅವಳು ಜಾಸ್ತಿ ಹೊತ್ತು ಇರೋದಿಲ್ಲ. ಹೀಗೆ ಬಂದು ಹೀಗೆ ಹೋಗೋ ಥರದ ಉದಾಹರಣೆಗಳೇ ಜಾಸ್ತಿ ಈಗಿನ ಸಿನಿಮಾ ಇದರಲ್ಲಿ. ನಾಟ್ ಆಲ್, ಎಲ್ಲ ಸಿನಿಮಾನ ಜನರಲೈಸ್ ಆಗಿ ಅಂದರೆ ಎಲ್ಲ ಸಿನಿಮಾನೂ ಒಂದೇ ಥರ ಅಂತ ಹೇಳ್ತಿಲ್ಲ, ಬಟ್ ಮೆಜಾರಿಟಿ ಇವಾಗ ಮಾಸ್ ಸಿನಿಮಾಗಳು ಅಥವಾ ಹೀರೋ ಓರಿಯೆಂಟೆಡ್ ಸಿನಿಮಾಗಳು ಅಂತ ತೊಗೊಂಡ್ರೆ ಅಲ್ಲಿ ಹೀರೋಯಿನ್ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಪಾತ್ರ ಸ್ವಲ್ಪ ಕಮ್ಮಿನೇ. ಆದರೆ ಈ ಚಿತ್ರದಲ್ಲಿ ಹೇಗಿದೆ ಅಂತಂದರೆ, ಸಾನ್ವಿಯ ಹೆಗಲ ಮೇಲೆ ಚಿತ್ರ ನಿಂತಿದೆ ಆ್ಯಂಡ್ ಅವಳೊಂದು ಅದ್ಭುತವಾದ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾಳೆ, ಜನರನ್ನು ನಗಿಸೋದಕ್ಕೆ ಹೊರಟಿದ್ದಾಳೆ. ಸೊ ಜವಾಬ್ದಾರಿ ತುಂಬ ಇದೆ. ಸೊ ಮೊದಲು ಒಂದು ಲೈನ್ ಕೇಳಿದಾಗ ಏನೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸಿತ್ತು, ಆದರೆ ಪೂರ್ತಿ ಕತೆ ಕೇಳಿದಾಗ ತುಂಬ ರೆಸ್ಪಾನ್ಸಿಬಿಲಿಟಿ ಇರೋ ಅಂಥ ಪಾತ್ರ ಅಂತ ಅನ್ನಿಸ್ತು. ಒಂದು ಖುಷಿಯಾಗಿದ್ದು ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇದೆ ಅಂತ. ಇನ್ನೊಂದು ಖುಷಿಯಾಗಿದ್ದು ನನಗೆ ನನ್ನ ರಿಯಾಲಿಟಿಗೂ ಆ ಚಿತ್ರದಲ್ಲಿರುವ ಸಾನ್ವಿ ರಿಯಾಲಿಟಿಗೂ ತುಂಬ ಸಾಮ್ಯತೆಗಳಿದೆ ಅನ್ನೋದಕ್ಕೆ. ಇನ್ನೊಂದು, ನಮ್ಮೂರಲ್ಲೇ ಶೂಟಿಂಗ್ ನಡೆಯುತ್ತೆ, ನಮ್ಮದೇ ಭಾಷೆಯಲ್ಲಿ, ಮಂಗಳೂರು ಕನ್ನಡದಲ್ಲಿ ನಾವು ಮಾತಾಡಿರೋದು. ಸೊ ಐ ಥಿಂಕ್ ಎಲ್ಲವೂ ಕೂಡಿ ಬಂದು ನನಗೆ ಈ ಅವಕಾಶ ಸಿಕ್ಕಿರೋದು, ಐ ಥಿಂಕ್ ನನ್ನ ಲಕ್, ನನ್ನ ಪುಣ್ಯನೋ ಏನೋ, ನಾನಿದಕ್ಕೆ ಒಂದು ಪಾತ್ರಧಾರಿಯಾಗಿ ಸೆಲೆಕ್ಟ್ ಆಗಿರೋದು. ಅದಕ್ಕಂತ ಹೇಳಿದ್ರೆ ನಾನು ಮುಂಚೆನೂ ಸಿನಿಮಾಗಳು ಮಾಡಿದ್ದೀನಿ, ಆದರೆ ಈ ರೀತಿ ಒಂದು ಸ್ಪೇಸ್ ಇರುವಂಥ, ಒಂದು ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇರುವಂಥ ಪಾತ್ರ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ಫ್ಯಾಕ್ಟ್ ಲೀಡ್ನಲ್ಲಿ ಇದು ನನ್ನ ಮೊದಲನೇ ಚಿತ್ರ ಅಂತಲೇ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ, ಇನ್ಫ್ಯಾಕ್ಟ್ ವೆರಿ ಲಕ್ಕಿ, ಇಂಥ ಒಂದು ಚಿತ್ರ ನನಗೆ ಸಿಕ್ಕು. ನಾನು ಈ ಚಿತ್ರದ ಮೂಲಕ ನಾನು ಡೆಬ್ಯೂ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ.